ಹೋಮ ಪೂರ್ತಿ ಆಗುವವರೆಗೂ ಕೂತ ಜಾಗದಿಂದ ಎದ್ದೇಳಲೇಬಾರದು. ಯಾವುದಾದ್ರೂ ಕಾರಣದಿಂದ ಹೋಮಕ್ಕೇನಾದ್ರೂ ತಡೆ ಬಂದ್ರೆ ಯಾರ ಕ್ಷೇಮಾಭಿವೃದ್ಧಿಗೋಸ್ಕರ ಈ ಪೂಜೆ ಮಾಡಿಸ್ತಾ ಇದ್ದೀರೋ ಅವರ ಪ್ರಾಣಕ್ಕೆ ತೊಂದರೆ ಆಗತ್ತೆ. ಯಜಮಾನ್ರೆ, ಹೋಮ ಪೂರ್ತಿಯಾಗಿದೆ. ಈ ಪೂರ್ಣಾಹುತಿಯನ್ನು ಹೋಮಕ್ಕೆ ಹಾಕಿದ್ರೆ ನಿರ್ವಿಘ್ನವಾಗಿ ಪೂಜೆ ಆದ ಹಾಗೆ. ರಾಜು, ಏನಿಲ್ಲ ಜಾನಕಿ. ಡಾಕ್ಟರ್ ಡಾಕ್ಟರ್ ಏನಾಯ್ತು ನೋಡಿ. ಏನು ಅಂದ್ರೆ ಇವರು ರಾಜಾರಾಮ್ ಅವರಲ್ವಾ? ಇವರು ರಾಮಾಪುರದಲ್ಲಿ ದೊಡ್ಡ ಹೆಸರು ಮಾಡಿರೋ ವ್ಯಕ್ತಿ ಅಲ್ವಾ ಇವರು? ಹೌದು ಸರ್, ಇವರೇ. ಏನಾಯ್ತು? ಹಾವು ಕಚ್ಚಿದೆ ಡಾಕ್ಟರ್. ಓ ಮೈ ಗಾಡ್, ಹಾವು ಕಚ್ಚಿದ ಮೇಲೂ ಇಷ್ಟು ಲೇಟಾಗಿ ಕರ್ಕೊಂಡು ಬಂದಿದ್ದೀರಾ? ನೋಡ್ತಿದ್ರೇನೆ ಅರ್ಥ ಆಗುತ್ತೆ ಕಂಡೀಷನ್ ತುಂಬಾ ಸೀರಿಯಸ್ ಅಂತ. ನಮ್ ದೊಡ್ಡಪ್ಪ ಕೆಳಗ್ ಬೀಳೋವರೆಗೂ ಹಾವು ಕಚ್ಚಿರೋ ವಿಷಯ ನಮಗ್ ಗೊತ್ತಿಲ್ಲ. ಅಲ್ಲಿವರೆಗೂ ನಮ್ ದೊಡ್ಡಪ್ಪನೂ ನಮ್ಗೇನು ಹೇಳಿಲ್ಲ. ಹಾವು ಕಚ್ಚಿರೋ ವಿಷಯ ಹೇಳಿಲ್ವಾ? ಪ್ರಾಣ ಅನ್ಕೊಂಡಿದ್ದೀರೋ ಇನ್ನೇನ್ ಅನ್ಕೊಂಡಿದ್ದೀರಾ? ಪೂಜೆ ನಡೀತಾ ಇತ್ತು, ಪೂಜೆಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಮ ಮಾವ ಯಾರಿಗೂ ಹೇಳಿಲ್ಲ. ಪೂಜೆಗೋಸ್ಕರ ಪ್ರಾಣನೇ ಕೊಟ್ಬಿಡ್ತೀರಾ? ಮೊದಲು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಡಾಕ್ಟರ್. ಚಾನ್ಸೇ ಇಲ್ಲಮ್ಮ. ಈಗ ನಾವು ಟ್ರೀಟ್ಮೆಂಟ್ ಕೊಟ್ರು ಪ್ರಯೋಜನ ಆಗಲ್ಲ. ಪ್ಲೀಸ್ ಡಾಕ್ಟರ್, ಹಾಗೆ ಹೇಳ್ಬೇಡಿ. ನಮ್ಮ ಮಾವನ್ ಬದುಕಿಸಿ. ಬದುಕೋ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ಬದುಕ್ಸು ಅಂದ್ರೆ ಹೇಗ್ರಿ? ಟ್ರೀಟ್ಮೆಂಟೇ ಮಾಡ್ದೇನೆ ಹಾಗೆ ಹೇಗೆ ಹೇಳ್ತೀರಾ ಡಾಕ್ಟರ್? ಡಾಕ್ಟರ್ ಆಗಿದ್ಕೊಂಡು ಪ್ರಾಣನ ಕಾಪಾಡೋದನ್ನ ನೋಡ್ಬೇಕೆ ಹೊರತು ಅಟ್ಲೀಸ್ಟ್ ಅಡ್ಮಿಟ್ ಮಾಡ್ಕೊಳ್ದೆ ಹಾಗೆ ಹೇಗೆ ಹೇಳ್ತೀರಾ ನೀವು? ನೀವು ಇನ್ ಟೈಮಿಗೆ ಕರ್ಕೊಂಡ್ ಬಂದಿದ್ರೆ ನಾವೇನಾದ್ರೂ ಪ್ರಯತ್ನ ಮಾಡ್ತಿದ್ವಿ. ವಿಷ ಬಾಡಿಲಿ ಸ್ಪ್ರೆಡ್ ಆದ್ಮೇಲೆ ನಮಗ್ ಟ್ರೀಟ್ಮೆಂಟ್ ಕೊಡು ಅಂದ್ರೆ ನಾವು ಹೇಗ್ ಕೊಡಕ್ಕಾಗುತ್ತೆ ಹೇಳಿ? ನಮ್ ಕೈಯಲ್ಲಿ ಆಗಲ್ಲ. ನೀವು ಕರ್ಕೊಂಡು ಹೋಗಿ. ಡಾಕ್ಟರ್
ಡಾಕ್ಟರ್ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಡಿ. ಹೇಗಾದ್ರೂ ಬದುಕಿಸಿ ನನ್ನ ಮಾಂಗಲ್ಯ ಭಾಗ್ಯನ ಕಾಪಾಡಿ ಡಾಕ್ಟರ್, ಕಾಪಾಡಿ ಕಾಪಾಡಿ ಡಾಕ್ಟರ್. ನಮ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ. ಟ್ರೀಟ್ಮೆಂಟ್ ಮಾಡ್ದೇನೆ ಬದುಕಲ್ಲ ಅಂತ ಹೇಗೋ ಹೇಳ್ತೀಯ? ನಮ್ಮಣ್ಣ ಬದುಕ್ಬೇಕು, ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಬದುಕಿಸ್ಬೇಕು. ಒಂದ್ ವೇಳೆ ನಮ್ಮ ಅಣ್ಣನಿಗೆ ಏನಾದ್ರೂ ಆದ್ರೆ ನಿಮ್ಮಲ್ಲಿ ಒಬ್ಬರನ್ನು ಬದುಕಕ್ ಬಿಡಲ್ಲ. ಶಿವರಾಜು ಬೇಡಪ್ಪ ಬೇಡ. ಸರ್ ನಮ್ ಭಯ ಕೂಡ ಅದೇ. ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಊರಿನ ಜನ ಅವ್ರನ್ನ ಎಷ್ಟು ಪ್ರೀತಿಸ್ತಾರ ಅಂತಾನೂ ಗೊತ್ತು ನನಗೆ. ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಅವ್ರ ಪ್ರಾಣ ಹೋಯ್ತು ಅಂದ್ರೆ ನಿಮ್ಮ ಊರಿನ ಜನನೇ ಅಲ್ಲ, ಅಕ್ಕಪಕ್ಕದ ಹಳ್ಳಿ ಜನ ಬಂದು ಹಾಸ್ಪಿಟಲ್ ಅಲ್ಲಿ ಗಲಾಟೆ ಮಾಡ್ತಾರೆ. ಆದ್ರೂ ಈಗ್ಲೇ ಏನು ಹೇಳಕ್ ಆಗಲ್ಲಮ್ಮ. ನಾನು ಮತ್ತೆ ಫೋನ್ ಮಾಡ್ತೀನಿ, ಇಡ್ತೀನಿ. ಚಿಕ್ಕಪ್ಪ ಆಯ್ತೆ ಅಪ್ಪ. ನನ್ ಮಗನ್ಗೆ ಎಂತ ಕಷ್ಟ ಬಂದಿದ್ಯಲ್ಲ. ಮೃತ್ಯುಂಜಯ ಹೋಮ ನಡೆಸ್ಬೇಕಾದ್ರೆ ಆ ಮೃತ್ಯುಂಜಯ ನನ್ ಮಗನ್ಗೆ ಬಂದಿದ್ಯಾ. ಏನಂತ ರಾಜಲಕ್ಷ್ಮಿ? ದೊಡ್ಡಪ್ಪನ ಜೀವಕ್ಕೇನಾದ್ರೂ ಅಪಾಯ ಇದೆಯಂತ? ಇವಾಗ ಏನ್ ಮಾಡೋದು? ಹೇಗಾದ್ರೂ ದೊಡ್ಡಪ್ಪನ ಕಾಪಾಡ್ಬೇಕು. ನಾನು ಇವಾಗ್ಲೇ ಅಪ್ಪನ ನೋಡ್ಬೇಕು. ನಾನು ಇವಾಗ್ಲೇ ನಮ್ಮಪ್ಪ ನೋಡ್ಬೇಕು. ಎಲ್ಲಿಗೆ ಅಂತ ಹೋಗ್ತೀಯ?